ಬೆಳಗಿನ ಬೆಳಕು. ಸ್ವಯಂಪ್ರೇರಿತ ಅರ್ಪಣೆ ಭಾಗ 3. ಯಾಜಕಕಾಂಡ 22:18-20. ನಾವು ಮಾಡಿದ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವುದು. ನಿನ್ನೆ ನಾವು ಕ್ರಿಸ್ತನ ಪ್ರೀತಿಯ ಯಜ್ಞವೇದಿಕೆಯ ಬಳಿ ನಿಂತು ಆತನ ಸ್ವಿಚ್ಛೆ ಮತ್ತು ಪ್ರತಿಜ್ಞೆಯ ಅರ್ಪಣೆಯು ಸಂಪೂರ್ಣವಾಗಿ ಸುಟ್ಟು ಆ ವಿಧೇಯತೆಯ ಸುವಾಸನೆ ಮಾತ್ರ ಉಳಿಯುವುದನ್ನು ನೋಡಿದೆವು. ಇಂದು ನಮಗೆ ಆ ಬೆಂಕಿಯು ಇನ್ನಷ್ಟು ಹತ್ತಿರ ಬರುತ್ತದೆ. ನಾವು ಈಗ ಆತನ ಪ್ರತಿಜ್ಞೆಯನ್ನು ನೋಡುತ್ತಿಲ್ಲ, ಈಗ ನಾವು ನಮ್ಮ ಪ್ರತಿಜ್ಞೆಯನ್ನು ನೋಡುತ್ತಿದ್ದೇವೆ. ನಾವು ದೀಕ್ಷಾಸ್ನಾನದ ನೀರಿಗೆ ಇಳಿದಾಗ ಆಕಸ್ಮಿಕವಾಗಿ ಜಾರಿ ಜ್ಞಾನಸ್ನಾನ ತೆಗೆದುಕೊಳ್ಳಲಿಲ್ಲ. ನಾವು ಗೊತ್ತಿದ್ದು ಇಳಿದೆವು. ನಾವು ಆಯ್ಕೆ ಮಾಡಿದೆವು. ತೆರೆದ ಕಣ್ಣು ಮತ್ತು ಸಿದ್ಧ ಮನಸ್ಸಿನಿಂದ ನಾವು ಒಂದು ವಾಗ್ದಾನ ಮಾಡಿದೆವು. ನಮ್ಮ ಹಳೆಯ ಜೀವನವು ಕ್ರಿಸ್ತನೊಂದಿಗೆ ಸಮಾಧಿ ಮಾಡಲ್ಪಡುತ್ತದೆ. ನಮ್ಮ ಆಸೆಗಳು ಮತ್ತು ಕೋಪಗಳು ಆತನ ಶಿಲುಬೆಯ ಮೊಳೆಗೆ ಹೊಡೆಯಲ್ಪಟ್ಟಿದ್ದೇವೆ. ನಾವು ಹೊಸ ಜೀವನಕ್ಕಾಗಿ ಏಳುತ್ತೇವೆ ಮತ್ತು ದೇವರ ಮಗನ ಸ್ವರೂಪವಾಗಿ ಬೆಳೆಯುತ್ತಾ ಹೋಗುತ್ತೇವೆ ಎಂದು. ನ್ಯಾಯಪ್ರಮಾಣವು ದೀಕ್ಷಾಸ್ನಾನವನ್ನು ದೇವರ ವಿಷಯದಲ್ಲಿ ಒಳ್ಳೆ ಮನಸ್ಸಾಕ್ಷಿಯ ವಿನಂತಿಯೇ ಎಂದು ಕರೆಯುತ್ತದೆ. ಆ ವಿನಂತಿಯು ಬಲವಂತವಾಗಿರಲಿಲ್ಲ, ಅದು ನಮ್ಮ ಸ್ವಯಂಪ್ರೇರಿತ, ನಮ್ಮ ಇಷ್ಟ ಆಗಿತ್ತು. ಹೀಗಾಗಿ ನಮ್ಮ ಮಾರ್ಗವು ಪ್ರೀತಿಯ ದ್ವಿಮುಖ ಎಳೆಯನ್ನು ಹೊಂದಿದೆ. ನಾವು ಮುಕ್ತವಾಗಿ ಪ್ರವೇಶಿಸಿದೆವು ಮತ್ತು ನಾವು ನಂಬಿಕೆಯಿಂದ ಪ್ರತಿಜ್ಞೆ ಮಾಡಿದೆವು. ನಾವು ಹಳೆಯ ನಿಯಮಗಳ ಆಜ್ಞೆಗಳಿಗೆ ಬದ್ಧರಾಗಿಲ್ಲ, ಬದಲಿಗೆ ನಾವು ಪ್ರೀತಿಯ ಹೊಸ ಆಜ್ಞೆಗಳಿಗೆ ಬದ್ಧರಾಗಿದ್ದೇವೆ ಮತ್ತು ಪ್ರೀತಿ ತನ್ನ ಮಾತನ್ನು ಉಳಿಸಿಕೊಳ್ಳುತ್ತದೆ. ಇದೇ ಸಮಯದಲ್ಲಿ ಈ ಬೆಳಗಿನ ಬೆಳಕು ಸೌಮ್ಯವಾದ ಪ್ರಾಮಾಣಿಕತೆಯಿಂದ ನಮ್ಮ ಹೃದಯವನ್ನು ಹುಡುಕುತ್ತದೆ. ನಾನು ಪ್ರೀತಿಯ ಮೂಲಕ ಮಾಡಿದ ಆ ವಾಗ್ದಾನವನ್ನು ಉಳಿಸಿಕೊಳ್ಳುತ್ತಿದ್ದೇನೆಯೇ? ಮಾತುಗಳಲ್ಲಿ ಅಥವಾ ಹೊರಗಿನ ಅನ್ಯ ಜನರಲ್ಲಿ, ಆದರೆ ನನ್ನ ಸಾಮಾನ್ಯ ದಿನದಲ್ಲಿ ನಾನು ದಣಿದಿರುವಾಗ ಹೇಗೆ ಮಾತನಾಡುತ್ತೇನೆ, ಯಾರೂ ನೋಡದಿದ್ದಾಗ ಹೇಗೆ ನಡೆದುಕೊಳ್ಳುತ್ತೇನೆ, ಯೋಜನೆಗಳು ವಿಫಲವಾದಾಗ ಹೇಗೆ ಪ್ರತಿಕ್ರಿಯಿಸುತ್ತೇನೆ, ನನ್ನನ್ನು ನಿಧಾನಗೊಳಿಸುವವರನ್ನು ಹೇಗೆ ನಡೆಸಿಕೊಳ್ಳುತ್ತೇನೆ? ಪ್ರತಿದಿನವೂ ನಮ್ಮ ಗುರಿಯ ಕಡೆಗೆ ಸಾಗಬೇಕು. ನಾನು ಕ್ರಿಸ್ತನಂತಾಗಲು ಇನ್ನಷ್ಟು ಹತ್ತಿರವಾಗುತ್ತೇನೆ ಅಥವಾ ಸಮಾಧಿ ಮಾಡುತ್ತೇನೆ ಎಂದು ಹೇಳಿದ ಹಳೆಯ ವ್ಯಕ್ತಿಯಂತಾಗಲು ಇನ್ನಷ್ಟು ಹತ್ತಿರವಾಗುತ್ತೇನೆ. ಅದಕ್ಕಾಗಿಯೇ ಪವಿತ್ರಾತ್ಮನು ನಮ್ಮನ್ನು ಸಣ್ಣ ಸರಳ ಪ್ರಶ್ನೆಗಳಿಗೆ ಮತ್ತೆ ಮತ್ತೆ ಕರೆತರುತ್ತಾನೆ. ನಾನು ನಿನ್ನೆಗಿಂತ ಇಂದು ಸ್ವಲ್ಪ ಹೆಚ್ಚು ಮೃದುವಾಗಿದ್ದೇನೆಯೇ? ನಿನ್ನೆಗಿಂತ ಇಂದು ಬೇಗ ಕ್ಷಮಿಸುತ್ತೇನೆಯೇ? ನನ್ನ ನಾಲಿಗೆ ನಿಧಾನವಾಗಿದೆಯೇ? ನನ್ನ ಸಹನೆ ಹೆಚ್ಚಾಗಿದೆಯೇ? ನನ್ನ ಔದಾರ್ಯ ಹೆಚ್ಚು ಮುಕ್ತವಾಗಿದೆಯೇ? ನನ್ನ ರಹಸ್ಯ ಆಲೋಚನೆಗಳು ಹೆಚ್ಚು ಸ್ವಚ್ಛವಾಗಿವೆಯೇ? ಈ ಪ್ರಶ್ನೆಗಳು ಆರೋಪಿಸುವುದಿಲ್ಲ, ಅವು ಆಹ್ವಾನಿಸುತ್ತವೆ. ನಾವು ಆಶ್ರಯ ಪಡೆಯಲು ಪ್ರತಿಜ್ಞೆ ಮಾಡಿದ ಆ ಸ್ವರೂಪದ ಕಡೆಗೆ ನಮ್ಮ ಮುಖವನ್ನು ಮತ್ತೆ ತಿರುಗಿಸುವ ಪವಿತ್ರಾತ್ಮನ ಮಾರ್ಗ ಅವುಗಳಾಗಿವೆ. ದೂರ ಸರಿಯುವುದು ಹೇಗೆ? ಆ ಸ್ವರೂಪದಿಂದ ನಾವು ಹೇಗೆ ದೂರ ಸರಿಯುತ್ತೇವೆ? ಇದು ನಾವು ಹೇಳಿದ ಪ್ರತಿಜ್ಞೆ ಮರೆಯುವುದರಿಂದ ಪ್ರಾರಂಭವಾಗುತ್ತದೆ. ದೀಕ್ಷಾಸ್ನಾನವು ಸಮಾಧಿಯಾಗಿತ್ತು ಎಂಬುದನ್ನು ನಾವು ಮರೆಯುತ್ತೇವೆ ಮತ್ತು ಮೊಳೆ ಹೊಡೆದು ವಾಗ್ದಾನ ಮಾಡಿದುದನ್ನು ಈಗ ಅಲಂಕರಿಸಲು ಪ್ರಾರಂಭಿಸುತ್ತೇವೆ. ನಮ್ಮ ಹಳೆಯ ಆಸೆಗಳು ಅಲಂಕರಿಸುತ್ತೇವೆ. ನಾವು ಶಿಲುಬೆಗೆ ಹೊಡೆದ ಹಳೆಯ ಪಾಪಕ್ಕೆ ಮತ್ತೆ ನಮ್ಮ ಮನೆಯಲ್ಲಿ ಆಸನ ಕೊಡುತ್ತೇವೆ. ನಾವು ನಿಧಾನವಾಗಿ ಜ್ಞಾನಸ್ಥಾನದಲ್ಲಿ ಮಾಡಿದ ಹರಕೆಯನ್ನು ಮರೆತು ನಾವು ಸಾಮಾನ್ಯ ಜೀವನದ ಕಡೆಗೆ ನಡೆಯುತ್ತಿದ್ದೇವೆ. ನಾವು ಮತ್ತೆ ಲೋಕವನ್ನು ಪ್ರೀತಿಸಲು ಪ್ರಾರಂಭಿಸುತ್ತೇವೆ, ಅದರ ಮೆಚ್ಚುಗೆ ಸೊಬಗುಗಳು ಮತ್ತು ಗುರುತಿಸಲ್ಪಡುವ ಅದರ ಗ್ಲಾಮರ್ ಹೊಳಪು, ಮತ್ತು ಅದನ್ನು ನಮಗೆ ತಿಳಿಯದೆ ನಾವು ಕ್ರಿಸ್ತನ ಸಂತೋಷಕ್ಕಿಂತ ನಮ್ಮ ಸ್ವಂತ ಸುಖವನ್ನು ಆರಿಸಲು ಪ್ರಾರಂಭಿಸುತ್ತೇವೆ. ನಾವು ಪ್ರತಿದಿನ ವಾಕ್ಯದ ಕನ್ನಡಿಯೊಳಗೆ ನೋಡುವುದನ್ನು ನಿಲ್ಲಿಸುವಾಗ, ಆದ್ದರಿಂದ ನಮ್ಮ ಸ್ವಭಾವದ ಗೆರೆಗಳು ಯಾವಾಗ ಓರೆಯಾಗುತ್ತವೆ ಎಂದು ನಾವು ಗಮನಿಸುವುದಿಲ್ಲ. ಅಂದರೆ ನಾವು ತಪ್ಪು ದಾರಿಯಲ್ಲಿ ಸಾಗುತ್ತಿದ್ದರೂ ಅರಿಯುವುದಿಲ್ಲ. ನಮ್ಮ ಅಭಿಪ್ರಾಯಗಳೇ ದೇವರ ಅಭಿಪ್ರಾಯಗಳು ಎಂದು ಖಚಿತವಾಗಿ ಸಭೆ ಬಟ್ಟೆಗಳನ್ನು ಧರಿಸಿ ಗರ್ವವು ಒಳಗೆ ನಡೆಯುತ್ತದೆ. ಹಾಗೆಯೇ ರಹಸ್ಯ ಪಾಪಗಳು, ಅಸೂಯೆ, ಹಳೆಯ ದ್ವೇಷಗಳು, ವೈಯಕ್ತಿಕ ಅಪವಿತ್ರತೆ, ಯಾರು ತೆರೆಯದ ಕಬೋರ್ಡ್ ಡ್ರಾಯರ್ಗಳಲ್ಲಿ ಅಡಗುತ್ತವೆ ಮತ್ತು ಅವುಗಳ ತೇವವು ನಮ್ಮ ಯಜ್ಞವೇದಿಯ ಮೇಲಿನ ಪವಿತ್ರಾತ್ಮನ ಜ್ವಾಲೆಯನ್ನು ಆರಿಸುತ್ತದೆ.
ಉತ್ಸಾಹವು ಅಭ್ಯಾಸವಾಗಿ ಬದಲಾಗುತ್ತದೆ. ನಾವು ಇನ್ನೂ ಸೇವೆ ಮಾಡುತ್ತೇವೆ, ಆದರೆ ಕಿಡಿ ಮಾಯವಾಗಿರುತ್ತದೆ. ನಾವು ನಮ್ಮನ್ನು ಇತರರ ತಪ್ಪುಗಳಿಂದ ಅಳೆಯಲು ಪ್ರಾರಂಭಿಸುತ್ತೇವೆ ಮತ್ತು ಬೇರೊಬ್ಬರು ಕೆಟ್ಟವರಾಗಿರುವುದರಿಂದ ನಾವು ಪವಿತ್ರರು ಎಂದು ಭಾವಿಸುತ್ತೇವೆ ಮತ್ತು ಕೃತಜ್ಞತೆ ಮಸುಕಾಗುತ್ತದೆ. ಆದ್ದರಿಂದ ಆರಾಧನೆಯು ನಾವು ಸಹಿಸುವ ಒಂದು ಕಾರ್ಯವಾಗುತ್ತದೆ. ನಾವು ಹಾಡದೆ ಇರಲು ಸಾಧ್ಯವಾಗದ ಹಾಡಲ್ಲ. ಇದ್ಯಾವುದೂ ಜೋರಾಗಿ ಕೂಗುವುದಿಲ್ಲ, ಎಲ್ಲವೂ ಪಿಸುಗುಟ್ಟುತ್ತವೆ. ದೂರ ಸರಿಯುವುದು ಎಂದರೆ ಉದ್ದವಾಗುವ ಒಂದು ಮೌನ. ಮರಳಿ ಬರುವ ದಾರಿ. ಬನ್ನಿ ನಾವು ಪ್ರಾಯೋಗಿಕವಾಗೋಣ. ನಮ್ಮನ್ನು ಬರಿದು ಮಾಡುವ ಕುಣಿಕೆಗಳು ನಮಗೆ ತಿಳಿದಿವೆ. ವಿಡಿಯೋಗಳಿಗೆ ಕಳೆದುಹೋಗುವ ಸಮಯ. ಇತರರು ನಮಗೆ ಹೇಗೆ ನೋವುಂಟು ಮಾಡಿದ್ದಾರೆ ಎಂಬುದನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಆಡುವುದು. ಕುಟುಂಬದ ವಿವಾದಗಳ ಬಗ್ಗೆ ಪದೇ ಪದೇ ಯೋಚಿಸುವುದು. ಮಕ್ಕಳ ಕಷ್ಟಗಳ ಬಗ್ಗೆ ಚಿಂತಿಸುವುದು. ನಮ್ಮ ದೇಹದಲ್ಲಿನ ನೋವಿನ ಬಗ್ಗೆ ಆಳವಾಗಿ ಯೋಚಿಸುವುದು. ಸಾಲದ ಭಾರವು ನಮ್ಮನ್ನು ಒತ್ತಿಹಾಕುವುದು. ವೃತ್ತಿ ಮತ್ತು ಭವಿಷ್ಯದ ಬಗ್ಗೆ ಸುಳಿಯುವುದು. ಒಂಟಿತನದಿಂದ ನೋವು ಅಥವಾ ಸಂಗಾತಿಗಾಗಿ ಹಂಬಲಿಸುವುದು. ವಿಫಲವಾದ ಪರೀಕ್ಷೆಗಳನ್ನು ಮತ್ತೆ ಜೀವಿಸುವುದು. ಮೇಲ್ಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಬಗ್ಗೆ ಗಂಟು. ಒಂಟಿ ಕೊಠಡಿಗಳಲ್ಲಿ ನಮ್ಮನ್ನು ಕಾಡುವ ರಹಸ್ಯ ಪಾಪಗಳು. ಕೆಲಸ ಕಳೆದುಕೊಳ್ಳುವ ಭಯ, ಮರೆತು ಹೋಗುವ ನೋವು, ವಿಶ್ವಾಸದ್ರೋಹದ ನೋವು. ಇವುಗಳನ್ನು ಹಾಗೆಯೇ ಬಿಟ್ಟರೆ ಈ ಚಿಂತೆಗಳು ನಮ್ಮನ್ನು ಕ್ರಿಸ್ತನು ಎತ್ತಿದ ಗುಂಡಿಗೆ ಮತ್ತೆ ಎಳೆಯುತ್ತವೆ. ಮರಳಿ ಬರುವುದು ಹೇಗಿರುತ್ತದೆ? ಅದು ನೆನಪಿಸಿಕೊಳ್ಳುವಂತೆ ಕಾಣುತ್ತದೆ. ಪ್ರತಿದಿನ ಬೆಳಿಗ್ಗೆ ನಮ್ಮ ಕೈಯಲ್ಲಿರುವ ಫೋನ್ ಜಗತ್ತನ್ನು ಎಚ್ಚರಗೊಳಿಸುವ ಮೊದಲು ನಾವು ನೀರನ್ನು ನೆನಪಿಸಿಕೊಳ್ಳಬೇಕು. ಇಂದು ನಾನು ಇಚ್ಛೆಗೆ ಸಾಯುತ್ತೇನೆ. ಇಂದು ನಾನು ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ. ನಾವು ಅದನ್ನು ನಿಧಾನವಾಗಿ ಹೇಳುತ್ತೇವೆ ಮತ್ತು ನಂತರ ಅದಕ್ಕೆ ಒಂದು ನಿಜವಾದ ಮಾರ್ಗವನ್ನು ಆರಿಸಿಕೊಳ್ಳುತ್ತೇವೆ. ನಾವು ಒಂದು ಆದ್ಯತೆಯನ್ನು ಬಿಟ್ಟುಕೊಳ್ಳುತ್ತೇವೆ. ಕೋಪದ ಕ್ಷಣದಲ್ಲಿ ನಾಲಿಗೆ ಹಿಡಿದುಕೊಳ್ಳುತ್ತೇವೆ. ಪ್ರೀತಿಗಾಗಿ ಒಂದು ಆರಾಮವನ್ನು ತ್ಯಜಿಸುತ್ತೇವೆ. ನಾವು ಧರ್ಮಗ್ರಂಥಗಳನ್ನು ತೆರೆಯುತ್ತೇವೆ ಮತ್ತು ನಾವು ಅವುಗಳನ್ನು ಓದುವ ಮೊದಲು ಅವು ನಮ್ಮನ್ನು ಓದಲು ಅವಕಾಶ ನೀಡುತ್ತೇವೆ. ಒಂದು ಪ್ಯಾರಾಗ್ರಾಫ್ ಅನ್ನು ನಿಧಾನವಾಗಿ ಹಿಡಿದಿಟ್ಟುಕೊಳ್ಳುವುದು. ಒಂದು ನುಡಿಗಟ್ಟನ್ನು ದೇವರಿಗೆ ಪ್ರಾರ್ಥನೆಯಲ್ಲಿ ಹಿಂತಿರುಗಿಸುವುದು. ವಾಕ್ಯವು ಚಿಮ್ಮದೆ ಮುಳುಗಲು ಓದಿದ ನಂತರ 1 ನಿಮಿಷದ ನಿಶ್ಶಬ್ದತೆ. ಪವಿತ್ರಾತ್ಮನು ನಮ್ಮ ಮುಂದೆ ಒಂದು ಸಣ್ಣ ವಿಧೇಯತೆಯನ್ನು ಇಡಲು ನಾವು ಅವಕಾಶ ನೀಡುತ್ತೇವೆ ಮತ್ತು ನಾವು ಅದನ್ನು ಇಂದು ಮಾಡುತ್ತೇವೆ. ಯಾವುದೇ ನಾಟಕವಿಲ್ಲ, ಯಾವುದೇ ವಿಳಂಬಗಳಿಲ್ಲ. ನಮ್ಮನ್ನು ತೀಕ್ಷ್ಣಗೊಳಿಸುವ ಜನರನ್ನು ನಾವು ಕಂಡುಕೊಳ್ಳುತ್ತೇವೆ. ಪಾಪವು ಸ್ನೇಹಪರವೆಂದು ಅನಿಸುವ ಒಂಟಿತನವನ್ನು ನಾವು ನಿರಾಕರಿಸುತ್ತೇವೆ. ನಾವು ಎಡವಿದಾಗ ತಕ್ಷಣ ಒಪ್ಪಿಕೊಳ್ಳುತ್ತೇವೆ. ಯಾವುದೇ ಚೌಕಾಸಿ ಇಲ್ಲ, ಯಾವುದೇ ಸುದೀರ್ಘ ಕಥೆಗಳಿಲ್ಲ, ಏಕೆಂದರೆ ಒಪ್ಪಿಕೊಂಡ ಪಾಪವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಮತ್ತು ಯಜ್ಞವೇದಿ ಮತ್ತೆ ಉಸಿರಾಡುತ್ತದೆ. ನಾವು ಯಾರೂ ಗಮನಿಸದ ರೀತಿಯಲ್ಲಿ ಯಾರಿಗಾದರೂ ಸೇವೆ ಮಾಡುತ್ತೇವೆ. ನಮ್ಮ ಕೆಳಗಿರುವ ಕೆಲಸ, ಹಿಂದಿನ ಆಸನ, ಯಾರೂ ನಿರೀಕ್ಷಿಸದ ಧನ್ಯವಾದಗಳು. ನಾವು ಕೃತಜ್ಞತೆಯನ್ನು ಮನ್ನಾದಂತೆ ಸಂಗ್ರಹಿಸುತ್ತೇವೆ. ಕೆಲವು ವಚನಗಳನ್ನು ಬೆಳಿಗ್ಗೆ ಮತ್ತು ರಾತ್ರಿ, ವಿಶೇಷವಾಗಿ ದಿನವು ಕಷ್ಟಕರವಾದಾಗ ನೆನಪಿಸಿಕೊಳ್ಳುತ್ತೇವೆ. ಮತ್ತು ನಾವು ನಮ್ಮ ಕಣ್ಣುಗಳನ್ನು ಎತ್ತಿ ಅವುಗಳನ್ನು ಗುರಿಯ ಮೇಲೆ ಸ್ಥಿರಪಡಿಸುತ್ತೇವೆ. ಪ್ರಶ್ನೆಯು ಒಂದು ಲಯವಾಗುತ್ತದೆ. ನಾನು ಇಂದು ನಿನಗಿಂತ ಸ್ವಲ್ಪ ಹೆಚ್ಚು ಆತನಂತಾಗಿದ್ದೇನೆಯೇ? ಅದು ಜಿಗಿತವಲ್ಲ, ಆದರೆ ಒಂದು ಹೆಜ್ಜೆ. ಅದು ಜ್ವಾಲೆಯಲ್ಲ, ಆದರೆ ಸ್ಥಿರವಾದ ದೀಪ. ಜೀವನವನ್ನು ಕಾಪಾಡುವ ನಿಯಮಗಳು. ನಾವು ಇರಿಸಿಕೊಳ್ಳಬಹುದಾದ ಒಂದು ಸರಳ ಜೀವನದ ನಿಯಮದೊಂದಿಗೆ ಪ್ರಾರಂಭಿಸೋಣ. ದೇವರಿಗೆ ಮೊದಲ ಮಾತು ಮತ್ತು ಕೊನೆಯ ಮಾತು ಇರಲಿ. ಬೆಳಿಗ್ಗೆ ಒಂದು ಕೀರ್ತನೆ, ರಾತ್ರಿ ಸುವಾರ್ತೆಗಳ ಒಂದು ಪ್ಯಾರಾಗ್ರಾಫ್. ದಿನಕ್ಕೊಮ್ಮೆ 1 ನಿಮಿಷವಾದರೂ ಎಲ್ಲಾದರೂ ಮಂಡಿಯೂರಿ, ದೇವರು ದೇವರಾಗಿದ್ದಾನೆ ಮತ್ತು ನಾವು ಅಲ್ಲ ಎಂದು ನಮ್ಮ ದೇಹವು ನಮ್ಮ ಹೃದಯಕ್ಕೆ ಬೋಧಿಸಲಿ. ದೇವರಿಗೆ ಸಂತೋಷವನ್ನುಂಟು ಮಾಡುವ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ. ಪ್ರತಿದಿನ ಬೆಳಿಗ್ಗೆ ನಮ್ಮನ್ನು ಕಾಡುವ ಪಾಪವನ್ನು ಒಂದು ಸಣ್ಣ ಚೀಟಿಯ ಮೇಲೆ ಬರೆಯೋಣ, ಪ್ರಾರ್ಥನೆಯಲ್ಲಿ ಹೃದಯಕ್ಕೆ ಒತ್ತಿ, ಮತ್ತು ಸಂಜೆ ಅದನ್ನು ಹರಿಯೋಣ. ಇದರಿಂದ ನಾವು ಅದನ್ನು ಪುನರಾವರ್ತಿಸುವುದಿಲ್ಲ. ವಾರಕ್ಕೊಮ್ಮೆ ಒಬ್ಬ ನಿಜವಾದ ವಿಶ್ವಾಸಿಯೊಂದಿಗೆ ಒಂದು ನಿಜವಾದ ಮೇಜನ್ನು ಹಂಚಿಕೊಂಡು, ಸುದ್ದಿಯ ಬಗ್ಗೆ ಮಾತ್ರವಲ್ಲದೆ ನಮ್ಮ ಕಲಿಕೆಗಳ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡೋಣ. ಒಂದು ಆರಾಮದಿಂದ ನಿಯಮಿತವಾಗಿ ದೂರವಿರಿ ಮತ್ತು ಆ ಉಳಿತಾಯವು ಬೇರೊಬ್ಬರ ರೊಟ್ಟಿಯಾಗಲಿ.
ಪ್ರತಿದಿನ ಕೆಲವು ನಿಮಿಷಗಳನ್ನು ಧರ್ಮಗ್ರಂಥದೊಂದಿಗೆ ಮೌನವಾಗಿರಲು ತೆಗೆದುಕೊಳ್ಳಿ ಮತ್ತು ಒಂದೇ ಪ್ರಶ್ನೆ: ತಂದೆಯೇ, ನಾನು ನಿನ್ನ ಮಗನಿಗೆ ಎಲ್ಲೂ ಹೋಲಿಕೆಯಿಲ್ಲ. ಇವು ಸರಪಳಿಗಳಲ್ಲ, ಅವು ಮಾರ್ಗಗಳಾಗಿವೆ. ಅವು ದೇವರು ನಮ್ಮನ್ನು ಪ್ರೀತಿಸುವಂತೆ ಮಾಡುವುದಿಲ್ಲ, ನಾವು ಆತನನ್ನು ಪ್ರೀತಿಸಲು ಸಾಧ್ಯವಾಗುವಂತೆ ಅವು ಜಾಗವನ್ನು ತೆರವುಗೊಳಿಸುತ್ತವೆ. ಪ್ರೀತಿಯು ಸಣ್ಣ, ನೋವಿನ ರೀತಿಯಲ್ಲಿ ನಮಗೆ ಬೆಲೆ ತೆರಬೇಕಾದರೆ ಆಶ್ಚರ್ಯಪಡಬೇಡಿ. ನಾವು ನೀರಿನಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಪ್ರತಿದಿನವೂ ಉಳಿಸಿಕೊಳ್ಳಬೇಕು. ನಮ್ಮನ್ನು ಕೇಳದೆ ಕ್ಷಮಿಸಲು ನಾವು ಆರಿಸಿದಾಗ, ದ್ವೇಷದ ರುಚಿಕರ ವಿಷವನ್ನು ನಾವು ನಿರಾಕರಿಸಿದಾಗ, ನಾವು ನಮಗಾಗಿ ಖರ್ಚು ಮಾಡಲು ಯೋಜಿಸಿದ್ದ ಹಣವನ್ನು ನೀಡಿದಾಗ, ನಾವು ಮೊದಲು ಕ್ಷಮೆಯಾಚಿಸಿದಾಗ, ನಾವು ರಹಸ್ಯವಾಗಿ ಟೀಕೆಕಾರನನ್ನು ಆಶೀರ್ವದಿಸಿದಾಗ, ನಾವು ಸತ್ಯವನ್ನು ಸೌಮ್ಯವಾಗಿ ಮಾತನಾಡಿದಾಗ ಮತ್ತು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದನ್ನು ಒಪ್ಪಿಕೊಂಡಾಗ, ಬೇರೊಬ್ಬರು ಬೆಳಗಲು ಅವಕಾಶ ನೀಡಿದಾಗ, ನಾವು ಸರಿಪಡಿಸಲಾಗದ ದುಃಖದೊಂದಿಗೆ ಕುಳಿತಾಗ. ಈ ರೀತಿ ಹಳೆಯ ವ್ಯಕ್ತಿಯು ತನ್ನ ಉಸಿರನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಕ್ರಿಸ್ತನ ಸ್ವರೂಪವು ನಮ್ಮನ್ನು ಆವರಿಸುತ್ತದೆ. ಈ ರೀತಿ ದಹನಬಲಿಯು ನಮ್ಮಲ್ಲಿ ನೆರವೇರುತ್ತದೆ, ಒಂದು ವೀರಾವೇಶದ ಜ್ವಾಲೆಯಿಂದಲ್ಲ, ಆದರೆ ಸಾವಿರಾರು ನಿಶ್ಶಬ್ದವಾದ ಹೌದು ಕರ್ತನೇ ಬೆಂಕಿಗಳಿಂದ. ನಮ್ಮಲ್ಲಿ ಕೆಲವರು ನಾವು ಅನೇಕ ಬಾರಿ ವಿಫಲರಾಗಿದ್ದೇವೆ ಎಂದು ಹೇಳುತ್ತಾರೆ. ಹಾಗಿದ್ದರೆ ನೀವು ಈ ಬೆಳಗಿನ ಬೆಳಕು ಯಾರಿಗೆ ಇದೆಯೋ ಅವರೇ ಆಗಿದ್ದೀರಿ. ಯಜ್ಞವೇದಿಯು ಪರಿಪೂರ್ಣ ಜನರ ವಸ್ತು ಸಂಗ್ರಹಾಲಯವಲ್ಲ, ಅದು ದೇವರ ಬೆಂಕಿಯು ದುರ್ಬಲ ಮರವನ್ನು ಭೇಟಿ ಮಾಡಿ ಇನ್ನೂ ಸುವಾಸನೆಯನ್ನು ಮಾಡುವ ಸ್ಥಳವಾಗಿದೆ. ಬೇಗನೆ ಒಪ್ಪಿಕೊಳ್ಳೋಣ, ನಮ್ಮೊಂದಿಗೆ ನಡೆಯಲು ಒಬ್ಬ ಬುದ್ಧಿವಂತ ಸ್ನೇಹಿತನನ್ನು ಕೇಳೋಣ, ಮತ್ತೆ ವಾಕ್ಯದ ಅಡಿಗೆ ಹೋಗೋಣ. ಸಣ್ಣದಾಗಿ ಪ್ರಾರಂಭಿಸೋಣ ಮತ್ತು ಈಗಲೇ ಪ್ರಾರಂಭಿಸೋಣ. ನಾಚಿಕೆ ನಮ್ಮನ್ನು ನಿಂದೆಗೆ ಎಳೆಯುತ್ತದೆ, ಕೃಪೆಯು ನಮ್ಮ ಪಾದಗಳನ್ನು ಇಂದಿನ ಕಡೆಗೆ ತಿರುಗಿಸುತ್ತದೆ. ದೇವರು ಇಂದು ರಾತ್ರಿಯೊಳಗೆ ಕ್ರಿಸ್ತನಂತಾಗಲು ನಮ್ಮನ್ನು ಕೇಳುತ್ತಿಲ್ಲ, ಆತನು ನಮ್ಮ ಮುಂದಿನ ಹೆಜ್ಜೆಯನ್ನು ಕೇಳುತ್ತಿದ್ದಾನೆ. ಅದನ್ನು ತೆಗೆದುಕೊಳ್ಳೋಣ ಮತ್ತು ನಮ್ಮಲ್ಲಿ ಆ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದವನು ನಾವು ಊಹಿಸುವುದಕ್ಕಿಂತಲೂ ಅದನ್ನು ಮುಂದೆ ಒಯ್ಯುತ್ತಾನೆ. ನಾವು ಎಲ್ಲಿ ಪ್ರಾರಂಭಿಸಿದೆವೋ ಅಲ್ಲಿಯೇ ಮುಗಿಸೋಣ, ನಮ್ಮ ಪ್ರತಿಜ್ಞೆಯೊಂದಿಗೆ. ನಾವು ಬೆದರಿಕೆಯ ಅಡಿಯಲ್ಲಿ ನೀರನ್ನು ಪ್ರವೇಶಿಸಲಿಲ್ಲ, ಪ್ರೀತಿಯು ಕರೆದಿದ್ದರಿಂದ ನಾವು ಪ್ರವೇಶಿಸಿದೆವು ಮತ್ತು ನಾವು ಉತ್ತರಿಸಿದೆವು. ಆ ಉತ್ತರವು ಹಳೆಯದಾಗುವುದಿಲ್ಲ, ಪ್ರತಿದಿನವೂ ಅದನ್ನು ನವೀಕರಿಸಬಹುದು, ಶಬ್ದದಿಂದಲ್ಲ, ಆದರೆ ಹೊಸ ವಿಧೇಯತೆಯಿಂದ. ಲೋಕವು ನಮಗೆ ನಂಬಿಕೆಯ ಸುಲಭ ಆವೃತ್ತಿಗಳನ್ನು ನೀಡುತ್ತದೆ, ಕಾರ್ಯನಿರತ ಆದರೆ ಬದಲಾಗದ, ಮಾಹಿತಿ ಪಡೆದ ಆದರೆ ರೂಪುಗೊಳ್ಳದ, ಚಲಿಸಿದ ಆದರೆ ಪರಿವರ್ತನೆಯಾಗದ. ಅವುಗಳನ್ನು ನಿರಾಕರಿಸಿ ಉಳಿಸಿಕೊಂಡ ಪ್ರತಿಜ್ಞೆಯ ಕಿರಿದಾದ ಮಾರ್ಗವನ್ನು ಆರಿಸಿ. ಇಂದು ಮತ್ತೆ ಯಜ್ಞವೇದಿಯನ್ನು ಆರಿಸಿ. ಈ ಗಳಿಗೆಯಲ್ಲಿ ಮತ್ತೆ ಆ ಸ್ವರೂಪವನ್ನು ಆರಿಸಿ ಮತ್ತು ನಾಳೆ ಅದೇ ಕೃಪೆಯಿಂದ ಅದನ್ನು ಮತ್ತೆ ಆರಿಸಿ. ನಾವೆಲ್ಲರೂ ಮುಸುಕಿಲ್ಲದ ಮುಖದಿಂದ ಕರ್ತನ ಮಹಿಮೆಯನ್ನು ಕನ್ನಡಿಯಂತೆ ನೋಡುತ್ತಾ ಮಹಿಮೆಯಿಂದ ಮಹಿಮೆಗೆ ಅದೇ ಸ್ವರೂಪವಾಗಿ ಮಾರ್ಪಡುತ್ತಿದ್ದೇವೆ. ಅದು ಘೋಷಣೆಯಲ್ಲ, ನಾವು ಅದನ್ನು ಹೊಂದಲು ಬಯಸಿದರೆ ಅದು ನಮ್ಮ ಜೀವನ. ಬನ್ನಿ, ಬೆಳಕಿನೊಳಗೆ ಹೆಜ್ಜೆ ಇಡೋಣ. ಪ್ರೀತಿ ಮಾಡಿದ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳೋಣ ಮತ್ತು ಸಣ್ಣ ವಿಧೇಯತೆಗಳ ಸ್ಥಿರವಾದ ಬೆಂಕಿಯು ನಮ್ಮ ಇಡೀ ಜೀವನವನ್ನು ದೇವರಿಗೆ ಸುವಾಸನೆಯುಳ್ಳ ಅರ್ಪಣೆಯಾಗಿ ಮಾರ್ಪಡಿಸಲಿ. ಪ್ರಾರ್ಥನೆ. ತಂದೆಯಾದ ದೇವರೇ, ದೀಕ್ಷಾಸ್ನಾನದಲ್ಲಿ ನಾವು ನಿನಗೆ ಮಾಡಿದ ಪ್ರತಿಜ್ಞೆ ಮತ್ತು ಸ್ವಯಂಪ್ರೇರಿತ ಅರ್ಪಣೆಯನ್ನು ಉಳಿಸಿಕೊಳ್ಳಲು ಈ ದುರ್ಬಲ ಮಣ್ಣಿನ ಪಾತ್ರೆಯನ್ನು ಬಲಪಡಿಸು. ನಮ್ಮ ಯಜಮಾನನಾದ ಕ್ರಿಸ್ತನ ಮನಸ್ಸನ್ನು ನಮಗೆ ನೀಡು, ನಮ್ಮ ಸ್ವಂತ ಚಿತ್ತಕ್ಕಿಂತ ನಿನ್ನ ಚಿತ್ತವನ್ನು ಆರಿಸಲು. ಆತನ ಹೆಜ್ಜೆಗಳನ್ನು ಅನುಸರಿಸಲು ನಮ್ಮ ಪಾದಗಳಿಗೆ ಕಲಿಸು, ವಿನಯದಿಂದ ವಿಧೇಯವಾಗಿ ಮತ್ತು ಸ್ಥಿರವಾಗಿರಲು. ಪ್ರತಿದಿನವೂ ನಮ್ಮ ಹೃದಯಗಳನ್ನು ಶುದ್ಧೀಕರಿಸು ಮತ್ತು ನಮ್ಮ ಹೌದು ಯಜ್ಞವೇದಿಯ ಮೇಲೆ ಉಳಿಯುವಂತೆ ಮೊದಲ ಪ್ರೀತಿಯನ್ನು ಬೆಳಗಿಸು. ನಾವು ನಿನ್ನೆಗಿಂತ ಇಂದು ನಿನ್ನ ಮಗನಿಗೆ ಸ್ವಲ್ಪ ಹೆಚ್ಚು ಹೋಲುವಂತೆ ಮಾಡಿ. ಕ್ರಿಸ್ತನ ಹೆಸರಿನಲ್ಲಿ ನಾವು ಕೇಳುತ್ತೇವೆ, ತಂದೆಯೇ. ಆಮೆನ್.